ಗಾಯ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಸೊ ಈ ವರ್ಷ ನಿಮಗೆಲ್ಲರಿಗೂ ಒಳ್ಳೆಯದೇ ಆಗಲಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಬಂದು ನಾನು ಹೊಸ ವರ್ಷಕ್ಕೆ ರೆಸಲ್ಯೂಷನ್ಸ್ನ ಸೆಟ್ ಮಾಡ್ತಾಯಿದ್ದೀನಿ. ಅಂದರೆ 2026 ನಾನು ಇದನ್ನು ಮಾಡಲೇಬೇಕು ಅಂತ ಏನು ಅಂದ್ಕೊಂಡಿದ್ದೀನಿ ಅದನ್ನು ನಿಮಗೂ ಕೂಡ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ ಥರನೇ. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಮುಂದೇನೂ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವರ್ಷ ನಾನು ಯೂಟ್ಯೂಬಲ್ಲಿ ತುಂಬಾ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕೇ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಬ್ಬರಿಗೂ ಈ ವರ್ಷ ನಾನು ಹೀಗೆ ಇರಬೇಕು, ಈ ವರ್ಷ ನಾನು ಈ ಥರ ಅಂದ್ಕೊಂಡಿದ್ದೀನಿ ಅಂತ ಆಸೆ ಇದ್ದೇ ಇರುತ್ತೆ. ಬಟ್ ಅವರು ಕೆಲವೊಬ್ಬರು ಅದನ್ನು ನೋಟ್ ಮಾಡಿ ಇಟ್ಕೊತಾರೆ, ಕೆಲವೊಬ್ಬರು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಲ್ಲ, ಮನಸ್ಸಲ್ಲೇ ಇಟ್ಕೊತಾರೆ. ಸೊ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನೋಟ್ ಮಾಡಿಕೊಂಡು ನಿಮಗೆಲ್ಲರಿಗೂ ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಈ ವರ್ಷ ಒಳ್ಳೆಯದೇ ಆಗಲಿ. ಸೊ ದೇವರು ನಿಮಗೆ ಒಳ್ಳೆಯದೇ ಮಾಡಲಿ, ಗಣೇಶ, ರಾಘವೇಂದ್ರ ಸ್ವಾಮಿ ಎಲ್ಲರೂ ನಿಮ್ಗೆ ಒಳ್ಳೆಯದೇ ಮಾಡಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಸೊ ನಾನು ಭಕ್ತಿಯಿಂದ ಪೂಜೆ ಮಾಡೋ ರಾಯರು. ಸೊ ನನ್ನ ಸಬ್ಸ್ಕ್ರೈಬರ್ನ ಆ್ಯಂಡ್ ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ ಚೆನ್ನಾಗಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಮೇನ್ ವಿಡಿಯೋದು ಬಂದು ನಾನು ಏನು ರೆಸೊಲ್ಯೂಷನ್ ಸೆಟ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ರೆಸೊಲ್ಯೂಷನ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಬೆಂಬಲ ಕೂಡ ನನಗೆ ಬೇಕೇ ಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನನ್ನ ರೆಸೊಲ್ಯೂಷನ್ಸ್ ಏನಿದೆ ಈ ವರ್ಷ ಅಂತ. ಮೈ ಫಸ್ಟ್ ರೆಸೊಲ್ಯೂಷನ್ ಈಸ್, ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ನಂದು ಮಾನಿಟೈಸೇಷನ್ ಆನ್ ಆಗಿದೆ. ಸೊ ನನಗೆ ಅಟ್ಲೀಸ್ಟ್ ಈ ವರ್ಷ 10K ಸಬ್ಸ್ಕ್ರೈಬರ್ ಆಗಬೇಕು. ಸೊ ಯೂಟ್ಯೂಬಲ್ಲಿ 10K ಸಬ್ಸ್ಕ್ರೈಬರ್, ಯೂಟ್ಯೂಬ್ 10K ಸಬ್ಸ್ಕ್ರೈಬರ್ಸ್. ಓಕೆ, ಸೊ ಯೂಟ್ಯೂಬಲ್ಲಿ ಅಟ್ಲೀಸ್ಟ್ 10K. ಸೊ ಪ್ರೆಸೆಂಟ್ಲಿ ನನಗೆ 2.4K ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನನಗೆಲ್ಲ ಗೊತ್ತು, ನೀವು ಇನ್ನೂ ನನಗೆ ಪ್ರೀತಿ ತೋರಿಸ್ತೀರಾ, ನನಗೆ 10K ಸಬ್ಸ್ಕ್ರೈಬರ್ ಹಾಗೆ ಆಗ್ತಾರೆ ಅಂತ. ಸೊ ನನ್ನ ಟಾರ್ಗೆಟ್ ಬಂದು ಈ ವರ್ಷ 2026 ನನ್ನ ಫಾಲೋ ಮಾಡೋ ಅಂಥ, ನಿಜವಾಗ್ಲೂ ನನ್ನ ಬೆಂಬಲ ಕೊಡೋ ಅಂಥ ನನಗೆ 10,000 ಸಬ್ಸ್ಕ್ರೈಬರ್ ನನಗೆ ಬೇಕು ಅಂತ ಕೇಳ್ತೀನಿ. ನಾನು ತುಂಬ ಬೇಗ ಎಷ್ಟೇ ಬೇಕು, ನನಗೆ ಲ್ಯಾಕ್ ಬೇಕಂತ ಆಸೆ ಪಡಲ್ಲ. ಸೊ ನನಗೆ ಫಸ್ಟ್ ಸ್ಟೆಪ್ ಆಗಿ 10K ಫಾಲೋವರ್ಸ್ ಸಿಗಬೇಕು ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಸೊ ನನ್ನ ಈ ಒಂದು ರೆಸೊಲ್ಯೂಷನ್ ಕಂಪ್ಲೀಟ್ ಆಗಬೇಕಂದ್ರೆ ಅದಕ್ಕೆ ಕಂಪ್ಲೀಟ್ ಬೆಂಬಲ ಬೇಕಾಗಿರೋದು ನಿಮ್ಮದೇ. ಸೊ ಪಬ್ಲಿಕ್ದೇ ಬೇಕಾಗಿರೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಈ ಒಂದು ನನ್ನ ರೆಸೊಲ್ಯೂಷನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ನಾನು ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೆ ಮೇನ್ಲಿ ಏನು ಬೆಂಬಲ ಬೇಕೋ ಅದು ನಿಮ್ಮಿಂದನೇ ಬೇಕು. ಸೊ ಪ್ಲೀಸ್ ಜನರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಗಾಯ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಇಲ್ಲಿ ನೋಡ್ತಾ ಇರ್ಬೋದಲ್ಲ. ಸೊ ದಿಸ್ ವಾಸ್ ಮೈ ಫಸ್ಟ್ ಸೆಕೆಂಡ್ ಅಂತ ನೇಮ್ ಕೊಡಲ್ಲ. ಸೊ ಟೋಟಲ್ ನನ್ನ ರೆಸೊಲ್ಯೂಷನ್ಸ್ ಎಷ್ಟಿದೆ ಅಷ್ಟೂ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಇದು ಫಸ್ಟ್ ಪ್ರಿಯಾರಿಟಿ, ಅದು ಸೆಕೆಂಡ್ ಪ್ರಿಯಾರಿಟಿ, ಆ ಥರ ಇಲ್ಲ. ಸೊ ನಾನು ಏನೇನು ರೆಸೊಲ್ಯೂಷನ್ನ ಸೆಟ್ ಮಾಡ್ತಾಯಿದ್ದೀನಿ ಅದೆಲ್ಲದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ನಾನು ಫಸ್ಟ್ ಬರೆದಿರೋದು, ಸೊ ನೀವೇ ನೋಡಿ. ಸೊ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಪ್ರಯತ್ನ ಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ. ಹಾಗೆ ಟೈಮ್ ಸಿಕ್ಕಾಗೆಲ್ಲ ನಾನು ವ್ಲಾಗ್ನ ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿರ್ಬೋದು, ಯೂಟ್ಯೂಬ್ ಚಾನಲಲ್ಲಿ ಇರ್ಬೋದು, ಹೊಸ ಕಂಟೆಂಟ್ನ ನಾನು ಕೊಡ್ತೀನಿ. ಅದರಿಂದ ನಿಮಗೆ ಹ್ಯಾಪಿನೆಸ್ ಆಗುತ್ತೆ ಆ್ಯಂಡ್ ಅದರಿಂದ ನಿಮಗೆ ಇಷ್ಟ ಆಗಿ ನೀವು ನನ್ನ ಫಾಲೋ ಮಾಡ್ತೀರಾ. ಸೊ ನನ್ನ ಕಡೆಯಿಂದ ಅಂತೂ ಎಫರ್ಟ್ಸ್ 100% ಕೊಡ್ತೀನಿ. ಸೊ ನಿಮ್ಮ ಕಡೆಯಿಂದನೂ ಕೂಡ ನನಗೆ ಸಪೋರ್ಟ್ ಬೇಕಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್ ಗಾಯ್ಸ್. ನನ್ನ 10K ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂದು ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಮಮತಾ ನಂದುಗೌಡ ಅಂತ ಇದೆ. ಯೂಟ್ಯೂಬ್ ಚಾನಲ್ ನೇಮ್ ಬಂದು ಮಮತಾ ನಂದು ವ್ಲಾಗ್ಸ್ ಅಂತಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒನ್ ಮೋರ್ ಥಿಂಗ್ ಇಸ್ ಪ್ರೊಫೆಷ್ನಲ್ ಗ್ರೋತ್. ನೀವು ನೋಡ್ತಾ ಇರ್ಬೋದು, ಸೆಕೆಂಡ್ ರೆಸೊಲ್ಯೂಷನ್ ನಾನು ಸೆಟ್ ಮಾಡ್ತಾ ಇರೋದು ಪ್ರೊಫೆಷ್ನಲ್ ಗ್ರೋತ್. ಸೊ ಪರ್ಟಿಕ್ಯುಲರಾಗಿ ಏನು ಅಂತ ನಾನು ಮೆನ್ಷನ್ ಮಾಡಿಲ್ಲ. ಸೊ ನನಗೆ ತುಂಬ ಗೋಲ್ಸ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ನಾನು ಅದನ್ನು ಅಚೀವ್ ಮಾಡಿದ ಮೇಲೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ
ನನ್ನ ಪ್ರೊಫೆಷ್ನಲ್ ಗ್ರೋತಿಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು. ಪ್ಲೀಸ್ ನನಗೆ ಬ್ಲೆಸ್ ಮಾಡಿ. ಆಲ್ರೆಡಿ ನಂದು ಟೆಟ್ ಆಗಿದೆ. ಸೊ ನೆಕ್ಸ್ಟು ಹೈಸ್ಕೂಲ್ ಕಾಲ್ ಮಾಡಿದರೆ ಬರಿಬೇಕು ಅಂದ್ಕೊಂಡಿದ್ದೀನಿ. ಇವನ್ PU ಕಾಲ್ ಮಾಡಿದ್ರು ಬರಿಬೇಕು ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಅ ಟೀಚರ್ ನಾನು ಟೀಚರ್ ಆಗಿರೋದ್ರಿಂದ ನಂದು ಪ್ರೊಫೆಷನ್ ಬಂದು ಟೀಚಿಂಗ್ ಪ್ರೊಫೆಷನ್ನೇ. ಬಟ್ ಸ್ಟಿಲ್ ನನಗೆ ಇನ್ನೂ ಒಂದು ಗುರಿ ಇದೆ, ಅದು ನಾನು ರಿವೀಲ್ ಮಾಡಲ್ಲ. ಬಟ್ ಅದಕ್ಕೆ ನಾನು ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆಲ್ಲ ಅದು ಕೂಡ ನಿಮ್ಮ ಬೆಂಬಲ ಬೇಕು. ಸೊ ಮೇಯ್ನ್ಲಿ ನಂದು ಪ್ರೊಫೆಷನ್ ಬಂದು ಟೀಚಿಂಗ್ ಪ್ರೊಫೆಷನ್. ಆಲ್ರೆಡಿ ನಾನು ಟೆಟ್ ಕ್ಲಿಯರ್ ಆಗಿರೋದ್ರಿಂದ CETಗೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಕ್ಲಿಯರ್ ಆಗಲಿ ಅಂತ ಪ್ಲೀಸ್ ಬ್ಲೆಸ್ ಮಾಡಿ. ಒನ್ ಮೋರ್ ರೆಸಲ್ಯೂಷನ್ ಬಂದು ಬಿಸ್ನೆಸ್ ಗ್ರೋತ್. ಸೊ ಬಿಸ್ನೆಸ್ ಗ್ರೋತ್ ಅಂದರೆ ನಾನು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನಿಮಗೆ ಗೊತ್ತೇ ಇದೆ, ಕ್ಲಾಸ್ ಬಿಸ್ನೆಸ್ಸು. ಸೊ ನನಗೆ ಫ್ಯಾಷನ್ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಒಳ್ಳೆ ಸೆಲೆಕ್ಷನ್ ಕೂಡ ನಾನು ಮಾಡ್ತೀನಿ ಅಂತ ತುಂಬ ಕ್ರೆಡಿಟ್ಸ್ ಕೂಡ ನನಗೆ ಬಂದಿದೆ. ಸೊ ನಾನು ಮಾಡೋ ಸೆಲೆಕ್ಷನ್ನು ಬೇರೆಯವ್ರಿಗೂ ಯೂಸ್ ಆಗಲಿ ಅಂತ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಾಗಿದೆ. ಆ್ಯಂಡ್ ಅದರಲ್ಲಿ ನಂದು ಕೂಡ ಸೆಲ್ಫಿಶ್ನೆಸ್ ಇದ್ದೇ ಇರುತ್ತೆ. ಯೂಶ್ವಲಿ ನಂದು ಗೋಲ್ಸ್ ಇದೆ ತುಂಬ. ಸೊ ನಾನು ಇವಾಗ ಮಾಡಿರೋ ಆನ್ಲೈನ್ ಬಿಸ್ನೆಸ್ನ ಆಫ್ಲೈನ್ ಆಗು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಜಾಬ್ ಮಾಡ್ತಾ ಇರೋದ್ರಿಂದ ಅದು ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಫ್ಯೂಚರಲ್ಲಿ ಇನ್ ಕೇಸ್ ನನ್ನ ಹತ್ರ ತುಂಬ ದುಡ್ಡಿದ್ರೆ ನಾನು ಮಾಡ್ಬೋದು. ಬಟ್ ಇವಾಗ ನಾನು ಪ್ರೆಸೆಂಟ್ಲಿ ಐ ಡೋಂಟ್ ಹ್ಯಾವ್ ಅಷ್ಟು ಮನಿ ಇಲ್ಲ ನನ್ನ ಹತ್ರ. ಸೊ ನಾನು ಬಿಸ್ನೆಸ್ಸಲ್ಲಿ ಬೆಳಿಬೇಕು ಅಂದರೆ ಆಬ್ವಿಯಸ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ನನ್ನ ಮನ ವೈಬಿಯರ್ ಇನ್ಸ್ಟಾಗ್ರಾಮ್ ಪೇಜ್ನ ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆದರೆ ಆರ್ಡರ್ ಮಾಡ್ಬೋದು. ಸೊ ನಿಮಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಬಟ್ಟೆಗಳನ್ನ ಕಡಿಮೆ ಪ್ರೈಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಇಲ್ಲಿವರೆಗೂ ನನಗೆ ಸ್ಟಾರ್ಟ್ ಮಾಡಿ 2.5 months ಆಗಿದೆ. ಸೊ ತುಂಬಾ ಸಪೋರ್ಟ್ ಸಿಕ್ಕಿದೆ. ಸೊ ಇನ್ನು ಮುಂದೆನೂ ಆ ಸಪೋರ್ಟ್ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮೈ ಬಿಸ್ನೆಸ್ ಗಾಯ್ಸ್. ಆ್ಯಂಡ್ ಒನ್ ಮೋರ್, ಇದ್ರದ್ದು ಪಾರ್ಟ್ ಆಗೇ ನಾನು ಇನ್ನೂ ಒಂದು ಥಿಂಗ್ ಇಟ್ಕೊಂಡಿದ್ದೀನಿ, ಕ್ಲಾತ್ ಬಿಸ್ನೆಸ್ ಪಾರ್ಟಾಗಿ. ಅದು ಕೂಡ ನನಗೆ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಆ್ಯಸ್ ಎ ಟೀಚರ್ ನನಗೆ ಟ್ಯೂಷನ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ. ಆಲ್ರೆಡಿ ಸಮ್ ಸ್ಟೂಡೆಂಟ್ಸ್ ನನ್ನ ಹತ್ರ ಬರ್ತಾ ಇದ್ದಾರೆ. ಸೊ ಇನ್ನೂ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಸೊ ನಿಯರ್ ತಲಗಟ್ಪುರ ನೀವು ಬಂದು ಜಾಯ್ನ್ ಆಗ್ಬೋದು. ಆ್ಯಂಡ್ ನಿಮಗೆ ಒಳ್ಳೆ ಎಜುಕೇಷನ್ ಕಡಿಮೆ ಫೀಸಲ್ಲೇ ಕೊಡ್ತಿದ್ದೀವಿ. ಸೊ ಅವ್ರಿಗೂ ಕೂಡ ನಾನು ಅದೊಂದು ರೆಸಲ್ಯೂಷನ್ ಏನಂದರೆ ಬಿಸ್ನೆಸ್ ಗ್ರೋತ್. ಅದನ್ನ ನಾನು ಬಿಸ್ನೆಸ್ ಅಂತ ಹೇಳಲ್ಲ, ಅದನ್ನು ಪ್ರೊಫೆಷ್ನಲ್ ಗ್ರೋತಲ್ಲೇ ನಾನು ಹ್ಯಾಡ್ ಮಾಡ್ಕೊತೀನಿ. ಬಿಕಾಸ್ ಬಟ್ ಸ್ಟಿಲ್ ಇದು ಬಿಸ್ನೆಸ್ ಅಂತಲೇ ಆಗುತ್ತೆ. ಸೊ ನಾನು ಟ್ಯೂಷನ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಸಮ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಸೊ ಇನ್ನೂ ಕೂಡ ನನ್ನ ಟ್ಯೂಷನ್ ಸೆಂಟರ್ ಕೂಡ ಬೆಳೀಲಿ ಅಂತ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಬ್ಲೆಸ್ ಮಿ ಗಾಯ್ಸ್. ಸೊ ಒನ್ ಮೋರ್ ಥಿಂಗ್ ಇಸ್ ವೆಯ್ಟ್ ಲಾಸ್. ಸೊ ನಿಜವಾಗ್ಲೂ ನನಗೆ ವೆಯ್ಟ್ ಗೇನ್ ಆಗಿದೆ ಆಫ್ಟರ್ ಬೇಬಿ. ಸೊ ಪ್ರೀವಿಯಸ್ ಇದ್ದಿದ್ದಕ್ಕಿಂತ ನಾನು 5 to 6 kg ಜಾಸ್ತಿ ಆಗಿದ್ದೀನಿ. ಸೊ ನಾನು ಇವಾಗ ಪ್ರೆಸೆಂಟ್ಲಿ ವರ್ಕೌಟ್ ಮಾಡ್ತಾಯಿದ್ದೀನಿ, ಬಟ್ ಕನ್ಸಿಸ್ಟೆಂಟ್ ಇಲ್ಲ. ಬಟ್ 2026 ನಾನು ಕನ್ಸಿಸ್ಟೆಂಟಾಗಿ ವೆಯ್ಟ್ ಲಾಸ್ಗೆ ಎಫರ್ಟ್ಸ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ವೆಯ್ಟ್ ಗೇನ್ ಆದರೆ, ಅದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆ್ಯಂಡ್ ನಾನು ಹೈಟ್ ಕಮ್ಮಿ ಇರೋದ್ರಿಂದ ಓವರ್ ಹೈಟ್ ಆದರೆ ನನಗೂ ಕೂಡ ಚೆನ್ನಾಗಿದ್ದೀನಿ ಅಂತ ಅನಿಸಲ್ಲ. ಸೊ ಪ್ರೀವಿಯಸ್ ಫೋಟೋಸ್ ನೋಡಿ ನಾನಂತೂ ತುಂಬಾ ಫೀಲ್ ಮಾಡ್ಕೊತಾ ಇದ್ದೀನಿ. ಬಟ್ ಸ್ಟಿಲ್ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ವೆಯ್ಟ್ ಲಾಸ್ ಆಗೇ ಆಗ್ತೀನಿ ಅಂತ. ಸೊ 2026 ಇನ್ನೊಂದು ಏನಂದರೆ ನಾನು ವೆಯ್ಟ್ ಲಾಸ್ ಆಗಲೇಬೇಕು, ಹಾಗೆ ಆಗ್ತೀನಿ. ಆ್ಯಂಡ್ ನಂದು ವೆಯ್ಟ್ ಲಾಸ್ ಡೇರೀಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವೆಯ್ಟ್ ಲಾಸ್ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಾನು ಆಲ್ರೆಡಿ ಯೋಗ ಜಾಯ್ನ್ ಆಗಿರೋದು ಗೊತ್ತಿದೆ, ಬಟ್ ಕನ್ಸಿಸ್ಟೆಂಟಾಗಿ ನಾನು ಮಾಡ್ತಿಲ್ಲ. ಬಟ್ 2026 ನಾನು ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ ಆಗಿ ನಾನು ವೆಯ್ಟ್ ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಾಡ್ತೀನಿ ಅಂತಲೂ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ ರೆಸಲ್ಯೂಷನ್. ಸೊ ಇದು ಒಂದು ಇಂಪಾರ್ಟೆಂಟ್ ರೆಸಲ್ಯೂಷನ್, ನಾನು ವೆಯ್ಟ್ ಲಾಸ್ ಆಗಲೇಬೇಕು. ಸೊ ಇದು ಕೂಡ ನಂದು ಒಂದು ಥಿಂಗ್. ಟ್ರಾವೆಲ್, ನನಗಂತೂ ಟ್ರಾವೆಲಿಂಗ್ ಅಂದರೆ ಎಷ್ಟಿಷ್ಟ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ನನ್ನ ಬ್ಲಾಗ್ಸ್ ಎಲ್ಲ ನೋಡೇ ಇರ್ತೀರ. ಸೊ ಸ್ಟಿಲ್ ನನಗೆ ಲಾಸ್ಟು ಇಯರ್ ಬೇಬಿ ಇರೋದ್ರಿಂದ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಪ್ರೀವಿಯಸ್ ಇಯರ್ ಅಷ್ಟು ಪ್ರೆಗ್ನೆಂಟ್ ಇರೋದ್ರಿಂದ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಸೊ ಏನೆಲ್ಲ ನಾನು ಅಂದ್ಕೊಂಡಿದ್ದೆ ಆಫ್ಟರ್ ಮ್ಯಾರೇಜ್ ಹೋಗ್ಬೇಕಂತ ಅಲ್ಲೆಲ್ಲೂ ನಾನು ಹೋಗಿಲ್ಲ. ಬಿಕಾಸ್ ಆಫ್ ದ ಬೇಬಿ ಆ್ಯಂಡ್ ಪ್ರೆಗ್ನೆನ್ಸಿ ಆ್ಯಂಡ್ ಸಮ್ ಕಮಿಟ್ಮೆಂಟ್ಸ್ ಹೋಗೋಕ್ಕಾಗಿಲ್ಲ. ಬಟ್ ಅಟ್ಲೀಸ್ಟ್ ಈ ಇಯರ್ ನಾನೊಂದು 3-4 ಪ್ಲೇಸ್ ಆದರೂ ಎಕ್ಸ್ಪ್ಲೋರ್ ಮಾಡಲೇಬೇಕು. ಮೀನ್ಸ್ 3-4 ಟ್ರಿಪ್ಸ್ ಆದರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾವುದೇ ಥರ ಟ್ರಿಪ್ ಇರ್ಬೋದು, ಟೆಂಪಲ್ ಟ್ರಿಪ್ ಇರ್ಬೋದು, ಏನೇ ಇರ್ಬೋದು. ಸೊ ನಾನು ಅಟ್ಲೀಸ್ಟ್ 4 ಟ್ರಿಪ್ ನಾನು 2026 ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ 4 ಟ್ರಿಪ್ಸ್. ಸೊ ನಾವು ಮಂತ್ಲಿ ಟ್ರಿಪ್ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಸೊ ಅಟ್ಲೀಸ್ಟ್ ಇಯರ್ಲಿ 4 ಟ್ರಿಪ್ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
ಥಿಂಗ್ ಇಸ್ ಪೇಷೆನ್ಸ್ ಆಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತಾಳ್ಮೆ ಅನ್ನೋದಿರಬೇಕು. ಸೊ ನಾನು ತುಂಬ ಕೋಪ ಮಾಡ್ಕೊತಿದ್ದೆ ಪ್ರೀವಿಯಸ್ ಮದುವೆಗಿಂತ ಮುಂಚೆ, ಬಟ್ ಇವಾಗ ತುಂಬ ಕಂಟ್ರೋಲ್ ಆಗಿದ್ದೀನಿ. ಸೊ ಮುಂದೆ ಇನ್ನೂ ಕಂಟ್ರೋಲ್ ಆಗಬೇಕು. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಸೊ ಇವಾಗ ನನ್ನ ಹಸ್ಬೆಂಡ್ ನನ್ನ ಕಂಫರ್ಟ್ ಝೋನ್, ಸೊ ಅವ್ರ ಹತ್ರ ಸಮ್ಟೈಮ್ಸ್ ಕೋಪ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ಕೂಡ ನಾನು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊತೀನಿ. ಸೊ ಬಿಕಾಸ್ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಸಿಗಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಆ್ಯಂಡ್ ಕೋಪನೇ ಎಲ್ಲ ಅಲ್ಲ. ಸೊ ಕೋಪ ಮಾಡ್ಕೊಳ್ಳೋದು ಕೂಡ ನಾನು ಕಂಟ್ರೋಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ 2026 ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದಾಗೆ ಆಲ್ರೆಡಿ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬಟ್ ಇನ್ನೂ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ಒನ್ ಆಫ್ ಮೈ ರೆಸೊಲ್ಯೂಷನ್ಸ್ ಅಂತ ಹೇಳ್ತೀನಿ. ಒನ್ ಮೋರ್ ಥಿಂಗ್ ಇಸ್ ರೀಡಿಂಗ್. ಸೊ ಏನಾಗುತ್ತೆ ಅಂದರೆ, ಮೊಬೈಲ್ ಫೋನ್ ಯೂಸ್ ಮಾಡ್ತಾ ವಿಡಿಯೋ ಎಡಿಟ್ ಮಾಡ್ತಾ ನಂದು ರೀಡಿಂಗ್ ಟೈಮ್ ಕಮ್ಮಿ ಆಗ್ತಿದೆ ಅನಿಸ್ತಿದೆ. ಬಟ್ ಸ್ಟಿಲ್ ನನಗೆ ರೀಡಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಅಷ್ಟೇ ಓದೋದು ಅಂದರೆ ನಂಗೆ ತುಂಬ ಇಷ್ಟ. ಸೊ ಸ್ಟಿಲ್ ನಾನಿವಾಗ ಅಟ್ಲೀಸ್ಟ್ 1 or 2 ಪೇಜ್ ಫ್ರಮ್ ಎನಿ ಬುಕ್. ಓಕೆ, ಸೊ ನನ್ನ ಹತ್ರ ತುಂಬ ಬುಕ್ ಕಲೆಕ್ಷನ್ ಇದೆ. ಮೀನ್ಸ್ ಅದರ್ ದ್ಯಾನ್ ಇವಾಗ ನಾನು ಪ್ರೊಫೆಷ್ನಲ್ ಗ್ರೋತ್ ರೆಸೊಲ್ಯೂಷನ್ ಇಟ್ಟಿದ್ದೀನಿ ಅಂದರೆ ಅದಕ್ಕೆ ರಿಲೇಟೆಡ್ ಬುಕ್ ನಾನು ಓದ್ತೀನಿ. ಅದರ್ ದ್ಯಾನ್ ದಿಸ್ 1 or 2 ಪೇಜ್ ಆಫ್ ಎನಿ ನಾವೆಲ್ಸ್ ಇರ್ಬೋದು, ಯಾವುದೇ ಥರ ಬುಕ್ ಇರ್ಬೋದು, ಅದನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನ್ಯೂಸ್ ಪೇಪರ್ ರೀಡಿಂಗ್ ಅಟ್ಲೀಸ್ಟ್ 10 minutes ಪರ್ ಡೇ ನ್ಯೂಸ್ ಪೇಪರ್ ರೀಡಿಂಗ್ ನಾನು ಮಾಡಲೇಬೇಕು. ಬಿಕಾಸ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಅಟೆಂಡ್ ಮಾಡ್ತೀರಾ ಅಂದರೆ ಅದರಲ್ಲಿ ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ. ಕರೆಂಟ್ ಅಫೇರ್ಸ್ ಕ್ವಶನ್ ಅಟೆಂಡ್ ಮಾಡಬೇಕಂದ್ರೆ ನಿಮಗೆ ಡೈಲಿ ನಾಲೆಡ್ಜ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೆ ನ್ಯೂಸ್ ಪೇಪರ್ಸ್ ಮ್ಯಾಂಡೇಟರಿ ಅನ್ನೋದು ನನ್ನ ಅನಿಸಿಕೆ. ಸೊ ನಾನು ಅದನ್ನು ಮುಂಚೆ ನಾನು ಓದ್ತಿದ್ದೆ, ಬಟ್ ಇವಾಗ ಓದ್ತಾ ಇಲ್ಲ. ಸೊ ಮತ್ತೆ ನಾನು ಅದನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೆಸೊಲ್ಯೂಷನ್ಸಿಗೆ ನನ್ನ ಎಫರ್ಟ್ಸ್ ಕನ್ಸಿಸ್ಟೆಂಟಾಗಿ ಇರುತ್ತೆ. ಆ್ಯಂಡ್ ಈ ವರ್ಷ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಒನ್ ಇಸ್, ನಾನು ಏನೇ ಸೆಟ್ ಮಾಡಿದ್ರು ಅದಕ್ಕೆಲ್ಲ ಮೇನ್ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ಸೊ ಅದು ಕೂಡ ನಾನು ಒನ್ ಆಫ್ ರೆಸೊಲ್ಯೂಷನ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಾನು ಎಲ್ಲನೂ ಸ್ಟಾರ್ಟ್ ಮಾಡ್ತೀನಿ, ಕಂಪ್ಲೀಟ್ ಮಾಡಲ್ಲ. ತುಂಬ ಸರಿ ಇದಾಗಿದೆ. ವೆಯ್ಟ್ ಲಾಸ್ ಅಂದ್ಕೊಂಡ್ರು ನನ್ನ ಮಗ 1 year ನನ್ನ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಆದಾಗಿಂದನೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಬಟ್ ಆಗಿಲ್ಲ. ಯಾಕೆಂದರೆ ನಾನು ಕನ್ಸಿಸ್ಟೆಂಟಾಗಿ ಏನೂ ಎಫರ್ಟ್ಸ್ ಆಗ್ತಾಯಿಲ್ಲ. ಸುಮ್ಮನೆ ವೆಯ್ಟ್ ಲಾಸ್ ಆಗು ಅಂದರೆ ಅದಾಗಲ್ಲ. ಬಿಕಾಸ್ ನಾವು ಡೆಲಿವರಿ ಟೈಮಲ್ಲಿ ಬಾಡಿ ತುಂಬಾ ಎಕ್ಸ್ಪೆಂಡ್ ಆಗಿರುತ್ತೆ. ಸೊ ಸಡನ್ಲಿ ಡಿಕ್ರೀಸ್ ಆಗಿ ಅಂದರೆ ಆಗಲ್ಲ. ನಾವು ಎಫರ್ಟ್ಸ್ ಹಾಕಲೇಬೇಕು. ಎಕ್ಸಸೈಸ್ ಬೇಕೇ ಬೇಕು, ಡಯಟ್ ಬೇಕೇ ಬೇಕು. ಸೊ ನಾನು ಇವಾಗ ಏನು ರೆಸೊಲ್ಯೂಷನ್ಸ್ನ ಸೆಟ್ ಮಾಡಿದ್ದೀನಿ ಅದನ್ನೆಲ್ಲ ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ ಆಗಿ ನಾನು ಫಾಲೋ ಮಾಡ್ತೀನಿ. ಅದಕ್ಕೆ ಎಫರ್ಟ್ಸ್ ಹಾಕ್ತೀನಿ. ಆ್ಯಂಡ್ ಅದಕ್ಕೆ ಮೇಯ್ನಾಗಿ ನಿಮ್ದೆಲ್ಲರದ್ದು ಬೆಂಬಲ ಬೇಕು. ಸೊ ಪ್ಲೀಸ್ ಬ್ಲೆಸ್ ಮೀ. ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಲಿ ಅಂತ ನನ್ನ ಒಂದು ಪ್ರೇಯರ್ನ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಸುಮ್ಮನೆ ಹಾಗೆ ಆಗಬೇಕು ಅಂತ ಹೇಳಲ್ಲ. ಅದಕ್ಕೆ ನನ್ನ ಎಫರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿಮ್ಮ ಬ್ಲೆಸ್ಸಿಂಗ್ಸು ಬೇಕು, ನಿಮ್ಮ ಸಪೋರ್ಟು ಬೇಕು. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮೀ. ನನ್ನ ಯೂಟ್ಯೂಬ್ ಚಾನಲ್ ಮಮತಾ ನಂದು ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಮಮತಾ ನಂದು ಗೌಡನ ಫಾಲೋ ಮಾಡಿ. ಆ್ಯಂಡ್ ರಿಯಲಿ ನಾನು ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಅದು ಇಷ್ಟ ಹಾಗೆ ಆಗುತ್ತೆ. ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ನಾನು ಸೆಟ್ ಮಾಡಿರುವಂಥ ನ್ಯೂ ಇಯರ್ ರೆಸೊಲ್ಯೂಷನ್ ನಿಮಗೂ ಕೂಡ ರಿಸಂಬಲ್ ಅನಿಸಿದ್ರೆ, ನೀವು ಕೂಡ ಅದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ನಾನು ಮಾಡ್ತೀನಿ. ನಾನು ಸೆಟ್ ಮಾಡಿರೋಂಥ ರೆಸೊಲ್ಯೂಷನ್ಸ್ನ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಪೇಸ್ಟ್ ಮಾಡಿದ್ದೀನಿ. ಬಿಕಾಸ್ ಅಲ್ಲಿ ನಾನು ಯಾವಾಗಲೂ ನೋಡ್ತಾ ಇರೋದ್ರಿಂದ ಅದು ಒಂದು ಅಲರ್ಟ್ ಥರ ಅನಿಸುತ್ತೆ. ಸೊ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.